ಅಳಿಯಂದ್ರೆ ದೃಷ್ಟಿ ಕುಂಬಳಕಾಯಿನ ಹೊಡೆದು ಬಿಡಿ. ಅಜ್ಜಿ ಅತ್ತೆ, ನೀವೇ ರಿಬ್ಬನ್ ಕಟ್ ಮಾಡಿ ಅಂಗಡಿ ಓಪನ್ ಮಾಡಬೇಕು. ಅಯ್ಯೋ, ನಾವ್ಯಾಕೆ ಅಳಿಯಂದ್ರೆ, ನೀವೇ ಮಾಡಿ. ಇಲ್ಲ ಅತ್ತೆ, ನಿಮ್ಮಿಬ್ಬರ ಆಶೀರ್ವಾದ ನಂಗೆ ತುಂಬ ಮುಖ್ಯ, ಪ್ಲೀಸ್. ಅವನು ಅಷ್ಟೊಂದು ಕೇಳ್ಕೊತಾ ಇದ್ದಾನೆ. ಬಾ ಜಾನಕಿ. ಸತ್ಯವ್ರೆ, ನೀವೇ ಈ ಬೋರ್ಡ್ನ ತೆರಿಬೇಕು. ಇದು ನಿಮ್ಮ ಕನಸು, ನಿಮ್ಮ ಸ್ವಂತ ಅಂಗಡಿ, ನೀವೇ ಓಪನ್ ಮಾಡಿ ಬಾಲ ಅವರೇ. ಆದರೆ ನಿಮ್ಮ ಕೈಯಲ್ಲಿ ನನ್ನ ಅಂಗಡಿ ಇನಾಗ್ರೇಷನ್ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಇಲ್ಲ ಅನ್ಬೇಡಿ. ಇದೇನ್ ಭಾವ, ನಿಮ್ಮ ಅಂಗಡಿಗೆ ಅಕ್ಕನ ಹೆಸರಿಟ್ಟಿದ್ದೀರಾ? ವಾವ್ ಅಕ್ಕ, ನೋಡಿ ಇಲ್ಲಿ ನಿನ್ನ ಹೆಸರು ದಿವ್ಯಾ ಬೋಂಡಾ ಅಂಗಡಿ. ಚೆನ್ನಾಗಿದೆ. ಭಾವ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಯಾಕೋ ರೀತಿ ಮಾಡಿದೆ? ಮದುವೆ ಆಗಿ ನನ್ನ ಜೀವನ ಹಾಳು ಮಾಡಿದ್ದು ಅಲ್ಲದೆ ಬೀದಿಲಿ ನನ್ನ ಫೋಟೋ ಹಾಕಿ ನನ್ನ ಹೆಸರು, ನನ್ನ ಮರ್ಯಾದೆನೆ ಕಳೀತಾ ಇದೆಯಲ್ಲ. ದಿವ್ಯಕ್ಕ, ಬಿಡು ಅವ್ರನ್ನ. ಏನ್ ಮಾಡಕ್ ಹೊರಟಿದ್ಯಾ ನೀನ್ ಯಾವಳ ಇದನ್ ಕೇಳಕ್ಕೆ? ಇವತ್ತಿದೆ ಇವನಿಗೆ ಮಾರಿ ಹಬ್ಬ. ದಿವ್ಯಾ, ನಾನಿವತ್ತು ಇದನ್ನು ಓಪನ್ ಮಾಡೋದಕ್ಕೆ ನೀನೇ ಮೋಟಿವೇಶನ್ನು, ನೀನೇ ನನ್ನ ಲೈಫು. ನೀನು ಬಿಟ್ಟು ಇನ್ನು ಯಾರು ಹೆಸರು ಹಾಕ್ಸ್ಲಿ ಹೇಳು? ಪ್ರೀತಿಯಿಂದ ಹಾಕ್ಸಿದ್ದೀನಿ, ನಿನಗೆ ಅವಮಾನ ಆಗಲಿ ಅಂತಲ್ಲ. ಮೊದಲು ಈ ಬೋರ್ಡ್ ತೆಗೆದು ಬಿಸಾಕೋ. ಬಾಬಾ, ಏನು ಬಿಸಾಕೋದು ಬೇಕಾಗಿಲ್ಲ. ಇವಳಿಗೆ ನಿಮ್ಮ ಪ್ರೀತಿ ಅರ್ಥ ಆಗಿಲ್ಲ, ಅರ್ಥ ಆಗೋದು ಇಲ್ಲ. ಏಯ್ ವಾಯ್ಸು. ನಿಜವಾದ ಪ್ರೀತಿ ಬೆಲೆ ಗೊತ್ತಿಲ್ಲದೆ ಇರೋರು ಮೃಗದ ಸಮಾನ. ನೀನು ಅದೇ. ನಿಮ್ಮ ಅಂಗಡಿ ಮೊದಲನೇ ದಿನ ಅನ್ನೋದು ಮರೆತು ನಿಮ್ಮ ಮೇಲೆ ಕೈ ಮಾಡ್ತಿದ್ದಾಳಲ್ಲ, ಇವಳು ಹೆಂಡತಿ ಅನ್ನಿಸ್ಕೊಳ್ಳೋದಕ್ಕೆ ನಾಲಾಯಕ್ಕು. ನಿಮಗೆ ಇವಳಿಲ್ಲ ಅಂದ್ಕೊಂಡು ಕೆಲಸ ಮುಂದುವರಿಸಿ ಭಾವ. ಇಂಥ ಕ್ರಿಮಿಕೀಟಗಳಿಗೆಲ್ಲ ಹೆದರ್ಕೋಬಾರ್ದು. ಏಯ್, ಇವಾಗೇನು ಈ ಬೋರ್ಡ್ ತೆಗಿತ್ಯೋ ಇಲ್ವೋ? ನೀನೇನಾದ್ರೂ ಬೋರ್ಡ್ ತೆಗ್ದಿಲ್ಲ ಅಂದ್ರೆ ಈ ಅಂಗಡಿಗೆ ಬೆಂಕಿ ಹಚ್ಚಬೇಕಾಗತ್ತೆ. ಅಯ್ಯೋ ಮಂಕದಿಣ್ಣೆ, ನಿನ್ನ ಮೇಲೆ ಪ್ರೀತಿ ಇರೋದಕ್ಕೇನೆ ನಿನ್ನ ಹೆಸರು ಫೋಟೋ ಹಾಕ್ಸಿರೋದು. ಅಕ್ಕ,
ನಿನ್ನ ದುರಾಂಕಾರ ಕೀಳರಿಮೆ ಕಡಿಮೆ ಆಗೋವರೆಗೂ ನೀನು ಉದ್ಧಾರ ಆಗಲ್ಲ. ಬಾವಂಗೆ ಸಪೋರ್ಟ್ ಮಾಡೋದು ಬಿಟ್ಟು ಯಾಕೆ ಅವ್ರಿಗೆ ಬೇಜಾರು ಮಾಡ್ತಿದ್ಯಾ? ಈ ಬೋರ್ಡ್ ಹಿಂದೆ ಇರೋ ಪ್ರೀತಿನ ಅರ್ಥ ಮಾಡ್ಕೋ. ನಿನ್ನ ಗಂಡನೂ ಬೀದಿಲಿ ಈ ರೀತಿ ಬೋಂಡ ಅಂಗಡಿ ಇಡಬೇಕಿತ್ತು. ಆಗ ಗೊತ್ತಾಗ್ತಿತ್ತು ನನ್ನ ನೋವು ಏನು ಅಂತ. ನನ್ನ ಗಂಡ ಏನಾದರೂ ರಟ್ಟೆ ಮುರಿದು ಕೆಲಸ ಮಾಡ್ತೀನಂತ ಹೊರಟ್ರೆ ನಾನೇ ಅವನಿಗೆ ಮೊದಲು ಸಪೋರ್ಟ್ ಮಾಡೋದು. ಅವನು ಬೋಂಡ ಹಾಕ್ತಿದ್ರೆ ನಾನು ಗಲ್ಲಾ ಪೆಟ್ಟಿಗೆ ಹತ್ರ ಕೂರೋದಕ್ಕೂ ಸೈ, ಪ್ಲೇಟ್ ತೊಳೆಯೋದಕ್ಕೂ ಸೈ. ಒಟ್ಟಿನಲ್ಲಿ ಅವನಿಗೆ ಬೆಂಬಲವಾಗಿ ನಿಂತ್ಕೋತಾ ಇದ್ದೆ, ನಿಂತರ ಹಾರಾಡ್ತಾ ಇರಲಿಲ್ಲ. ಹೇಳಕ್ಕೇನೋ ಸುಲಭ, ಆದರೆ ನನ್ನ ಜಾಗದಲ್ಲಿ ನಿಂತು ನೋಡು, ಆಗ ಗೊತ್ತಾಗತ್ತೆ. ನನ್ನನ್ನು ಯಾಕಾದ್ರೂ ಪ್ರೀತಿ ಮಾಡಿ ಮದುವೆ ಆದ್ನೋ, ನನ್ನ ಜೀವನನೇ ನರ್ಕ ಮಾಡಿಬಿಟ್ಟೆ. ಅಲ್ಲ ದಿವ್ಯಾ, ಸಾಕು ಸಾಕು, ಎಲ್ರೂ ಮುಂದೆ ನನ್ನ ಮರ್ಯಾದೆ ಕಳ್ಬಿಟ್ಟೆ. ಏನಾದ್ರೂ ಮಾಡ್ಕೊಂಡು ಸಾಯಿ. ಥು. ಭಾವ, ಅವಳದಿದ್ದಿದ್ದೆ. ಜನ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ನೀವು ಕೆಲಸ ಶುರು ಮಾಡಿ. ಸತ್ಯವರೇ, ಮೊದಲನೇ ಬೋಂಡ ನೀವೇ ಹಾಕಿ. ನಾನಾ? ಬೇಡ, ಅಕ್ಕನೇ ಕರೀರಿ. ಮೊದಲೇ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ನೀವು ಕರೆದ್ರೆ ಅವಳ ಮನ್ಸು ಬದಲಾಗ್ಬೋದೇನೋ. ಒಳ್ಳೆ ಮನಸ್ಸಿಂದ ಒಳ್ಳೆ ಮನಸ್ಸಿರೋರು ಮಾಡೋ ಕೆಲಸ ಒಳ್ಳೇದಾಗೇ ಆಗುತ್ತೆ ಅಂತಾರೆ. ನಿಮಗಿಂತ ಒಳ್ಳೆ ಮನಸ್ಸು ಅವಳಿಗಿಲ್ಲ ಬಿಡಿ. ಬನ್ನಿ, ವ್ಯಾಪಾರ ಚೆನ್ನಾಗಾಗಲಿ ಅಂತ ನನಗೆ ಹಾರೈಸಿ ನೀವೇ ಶುರು ಮಾಡಿ. ಬನ್ನಿ. ಈ ಬಾಲ, ಎಲ್ಲರೂ ಮುಂದೆ ನನ್ನ ಮಾನನೇ ಹರಾಜಾಗ್ಬಿಟ್ಟೆ. ನನ್ನ ಹೆಸರನ್ನ, ನನ್ನ ಫೋಟೋನ ಬೋಂಡ ಅಂಗಡಿ ಮೇಲೆ ಹಾಕ್ಸಿದ್ಯಲ್ಲ, ಎಲ್ಲರೂ ಮುಂದೆ ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ? ಈ ಅವಮಾನನ ನಾನು ಯಾವತ್ತೂ ಮರೆಯಲ್ಲ. ಬಾಲ, ನಾನು ಎಷ್ಟೇ ಟ್ರೈ ಮಾಡಿದ್ರು ಸತ್ಯನಿಗಿಂತ ನಾನು ಕಡಿಮೆ ಆಗ್ತಿದ್ದೀನಿ. ಇದೆಲ್ಲ ಆಗಿದ್ದು ಆಗ್ತಾ ಇರೋದು ನಿನ್ನಿಂದ. ಇದ್ರ 10 ಪಟ್ಟು ನೋವು ನಿನಗೆ ನಾನು ಕೊಡಲಿಲ್ಲ ಅಂದರೆ ನನ್ನ ಹೆಸರು ದಿವ್ಯನೇ ಅಲ್ಲ. ದಿವ್ಯನೇ ಅಲ್ಲ. ನಾನು ತಿನ್ಸ್ಲಾ? ಕೋತಿ, ಎಲ್ಲರೂ ಇಲ್ಲೇ ಇದ್ರು, ಸುಮ್ಮನೆ. ಬಾಳ ತುಂಬ ಚೆನ್ನಾಗಿ ಮಾಡಿದ್ಯಾ. ಬಿಸಿ ಬಿಸಿಯಾಗಿ ಹಲವಾಗಿ ತಿಂತ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸ್ತಿದೆ. ಹೌದಮ್ಮ, ಕೊಡು, ನಾನು ನೋಡ್ತೀನಿ. ಬಾಳ ಅವ್ರೆ, ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇ ಹಾಕ್ಸ್ಕೊಳ್ಳಿ ಮತ್ತೆ ಬಾಲ, ಗುಡ್, ವೆರಿ ಗುಡ್. ಥೇಟ್ ನಾನು ಮಾಡೋ ರೆಸಿಪಿ ಥರನೇ ಕಲ್ತ್ಕೊಂಡು ಮಾಡಿದ್ಯಾ ನೋಡು. ಯಾವ್ದ್ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಅಷ್ಟೇ ಹಾಕಿದ್ಯಾ. ಬಹಳ ರುಚಿಯಾಗಿದೆಪ್ಪ. ಹ್ಞೂ ಅಜ್ಜಿ, ಮಸಾಲ ರೆಡಿ ಮಾಡಿಕೊಟ್ಟವ್ರು ನೀವೇ ಅಲ್ವಾ? ಇದು ಖುಷಿಗೆ ಇನ್ನು 4 ತಿನ್ಬಿಡ್ತೀನಿ. ಅತ್ತೆ, ಸುಮ್ಮನೆ ಕುತ್ಕೊಳ್ಳ. ಸ್ವೀಟ್ ಅಂತೂ ತಿನ್ನಬಾರ್ದು, ಇದನ್ನಾದ್ರೂ ನಂಗೆ ತಿನ್ನೋಕೆ ಬಿಡೋದೆ. ಇವಾಗ ಈಗ ಅಂತೀರ, ರಾತ್ರಿ ನಿದ್ದೆ ಇಲ್ಲದೆ ನರಳ್ತೀರ. ಆಮೇಲೆ ನಿಮ್ಮ ಸಂಕಟ ನೋಡೋದು ಯಾರು? ಅಳಿಂದ್ರೆ ನಮ್ಮ ಅತ್ತೆಗೆ ಇನ್ನು 2 ಸಾಕು. ಹೌದು ಗಿರ್ಜಮ್ಮ, ಇನ್ನೇನು ಡೈಲಿ ನೀನು ಬೋಂಡ ತಿನ್ಬೋದಲ್ಲ, ಅದಕ್ಕೆ ಖುಷಿ ಪಡು.
ನೋಡಿದೆ ಸತ್ಯ ನನ್ನ ರೆಸಿಪಿ ಮ್ಯಾಜಿಕ್ಕು ಏನು ಸಖತ್ತಾಗಿ ಬಂದಿದೆ ಅಲ್ವಾ? ಎಲ್ಲರೂ ಮತ್ತೊಮ್ಮೆ ಇನ್ನೊಂದು ಕೊಡಿ ಅಂತ ಹಾಕಿಸ್ಕೊಂಡು ತಿಂತಾ ಇದ್ದಾರೆ. ಮತ್ತೆ ನಮ್ಮ ಗಿರ್ಜಮ್ಮ ಅಂದ್ರೆ ಏನು ಕಡಿಮೆನಾ? ಇನ್ಮೇಲೆ ನೋಡ್ತಾ ಇರೋ ಸತ್ಯ, ನಮ್ಮ ಏರಿಯಾದಲ್ಲಿ ಅಜ್ಜಿ ಬೋಂಡ ವರ್ಲ್ಡ್ ಫೇಮಸ್ ಆಗೋಗುತ್ತೆ. ಬಾಲನ್ನ ಎಲ್ಲರೂ ಅಜ್ಜಿ ಬೋಂಡ ಕೊಡಿ ಅಂತ ಹುಡ್ಕೊಂಡು ಬರ್ತಾರೆ. ಅಜ್ಜಿ ಬೋಂಡ ಈ ಹೆಸರು ಎಷ್ಟು ಚೆನ್ನಾಗಿದೆ, ಇದನ್ನೇ ಇಡ್ಬೋದಾಗಿತ್ತಲ್ವಾ? ಅಯ್ಯೋ ಬಾಲ, ಎಂಥ ಕೆಲಸ ಆಗೋಯ್ತು. ನಿಮ್ಮ ಉರಿಸಿಂಗಿ ಹೆಂಡತಿ ಹೆಸರು ಇಡೋ ಬದಲು ನನ್ನ ಹೆಸರು ಅಜ್ಜಿ ಬೋಂಡ ಅಂತ ಇಟ್ಟಿದ್ರೆ ವಾ, ಹೆಂಗಿರೋದು? ರೆಸಿಪಿನೂ ನಂದೆ, ಹೆಸರು ನಂದೆ, ಹೆಂಗೆ? ಅಜ್ಜಿ, ನನ್ನ ನೆಕ್ಸ್ಟ್ ಬ್ರಾಂಚ್ಗೆ ನಿಮ್ದೇ ಹೆಸರು. ನಿಜವಾಗ್ಲೂ ಖಾರವಾಗಿ ಸಕ್ಕದಾಗಿದೆ ಭಾವ. ಎಷ್ಟೋ ವರ್ಷಗಳಾದ್ಮೇಲೆ ಗಿರ್ಜಮ್ಮನ್ ಕೈ ರುಚಿ ತಿನ್ನೋ ಫೀಲ್ ಬರ್ತಾ ಇದೆ. ಪಕ್ಕ ನಿಮ್ ಬಿಸ್ನೆಸ್ ವರ್ಕೌಟ್ ಆಗುತ್ತೆ, ನೋಡ್ತಾ ಇರಿ. ಭಾವ, ಇದನ್ನ ಹೇಗ್ ಮಾಡೋದು ಅಂತ ನಮ್ಮ ಅಮೂಲ್ ಬೇಬಿಗೂ ಹೇಳ್ಕೊಡಿ, ಫೋನ್ ಮಾಡ್ಕೊಡ್ತೀನಿ. ಅಯ್ಯೋ, ಅವ್ರನ್ನು ಕರ್ಕೊಂಡು ಇಲ್ಲಿಗೆ ಬಂದ್ಬಿಡಿ, ಪಾಪ ಅವ್ರಿಗೆ ಅಕ್ಷಮ. ಬರೀ ಅವ್ರನ್ನ ಯಾಕೆ ಭಾವ, ನಮ್ಮ ಅತ್ತೆ ಮಾವ ಎಲ್ರೂ ಕರ್ಕೊಂಡು ಬರ್ತೀನಿ. ಬಾಲ, ಇನ್ಮೇಲೆ ನೋಡ್ತಾ ಇರೋ ಪುರ್ಸೊತ್ತಿಲ್ದಂಗೆ ವ್ಯಾಪಾರ ಆಗತ್ತೆ ನಿಂಗೆ. ಆಗ್ಲಿ ನಿಂಗೆ ಬೇಕೇನೋ ಇನ್ನೊಂದು ಪ್ಲೇಟು? ಅಣ್ಣ, ಇನ್ಯಾರಿಗೆ ಹೇಳಿ ಬಂದೆ. ನೀವೆಲ್ಲ ಬಾಲನ ಅಂಗಡಿ ಪ್ರೋಗ್ರಾಮ್ಗೆ ಹೋಗಿದ್ರಲ್ಲ, ಹೇಗಾಯ್ತು ಪ್ರೋಗ್ರಾಮು? ತುಂಬ ಚೆನ್ನಾಗಾಯ್ತು ಅತ್ತೆ. ಹೇಗಾದರೂ ಆಗಲಿ, ಪಾಪ ಹುಡುಗನ ಒಳ್ಳೇದಾದರೆ ಸಾಕು. ತುಂಬ ಕಷ್ಟಪಡ್ತಾ ಇದ್ದಾನೆ. ಭಾವನ್ ಪ್ರೀತಿ ಅವಳಿಗಿನ್ನೂ ಅರ್ಥನೇ ಆಗಿಲ್ಲ. ಅವ್ರೀಗಷ್ಟೇ ಏನೋ ಹೊಸದಾಗಿ ಶುರು ಮಾಡಿದ್ದಾರೆ. ಅದಕ್ಕೆ ಅವಳು ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಅಷ್ಟೆ. ಸಮುದ್ರದ ನೀರು ಯಾವಾಗಲೂ ಉಪ್ಪೇ ಸತ್ಯ. ನಿಮ್ಮ ಅಕ್ಕ ದಿವ್ಯಾ ಬದಲಾಗಲ್ಲ. ಆದರೂ ಬಾಲ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ ಅವಳು ಸಪೋರ್ಟ್ ಇಲ್ಲದೆ ಏನಾದರೂ ಒಂದು ಸಾಧಿಸಬೇಕು ಅಂತ ಛಲ ಇಟ್ಕೊಂಡಿದ್ದ ನೋಡು, ಅದನ್ನು ಮೆಚ್ಚಬೇಕು. ಭಾವನ್ ತಾಳ್ಮೆ ಪ್ರೀತಿನೇ ಅವಳನ್ನಿನ್ನೂ ಬದಲಾಯಿಸ್ಬೇಕಷ್ಟೆ. ತವ್ರ ಮನೆ ಚೆನ್ನಾಗಾದ್ರೆ, ಒಡ ಹುಟ್ಟೋರು ಚೆನ್ನಾಗಿದ್ರೆ ಅದೇ ನೆಮ್ಮದಿ ಅತ್ತೆ. ಅದಕ್ಕೆ ಅಲ್ವಾ ನಾನು ನನ್ನ ತಂಗಿನ ನಮ್ಮನೆಗೆ ಮದುವೆ ಮಾಡಿಸಿ ಕರ್ಕೊಂಡು ಬಂದಿದ್ದು. ಏನಾಯ್ತು? ಅದಕ್ಕೆ ಅಣ್ಣನಿಗೆ ಬೀದಿಗೆ ಸಡದಂಗಿದೆ. ಕಾರ್ತಿಕ್, ಬೇಗ ಹೋಗಿ ಇನ್ನೇ ತುಂಬ ಕಾರ್ತಿಕ್, ಬೇಗ. ಸತ್ಯ, ಡಾಕ್ಟರ್ ಫೋನ್ ಮಾಡಿ ಬರಕ್ಕೆ ಹೇಳ. ಹೇಳ್ರಿ, ನಿಧಾನ ಕಣ, ನಿಧಾನ, ಹುಷಾರು. ಅಕ್ಕ, ಭಾವಕ್ಕೇನೂ ಆಗಲ್ಲ, ನೀನು ಕಾಪಿ ಆಗ್ಬೇಡ. ಅತ್ತೆ, ಫೋನ್ ಮಾಡಿದೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರಂತೆ. ದೊಡ್ಡಮ್ಮ, ಡಾಕ್ಟರ್ ಬಂದ್ಬಿಡ್ತಾರೆ, ಟೆನ್ಷನ್ ಮಾಡ್ಕೋಬೇಡಿ. ಕಡಲೆ ಹಿಟ್ಟು, ಈರುಳ್ಳಿ, ಎಣ್ಣೆ ಎಲ್ಲ ಸೇರಿ 1800 ಆಗೋಗಿದೆಯಲ್ಲ ಜಿ. ಅಷ್ಟೊಂದಾಗೋಗಿದ್ಯಾ? ಏನಪ್ಪ ಬೆಲೆಲ್ಲ ಹಿಂಗೆ ಗಗನ ಕೊಟ್ಟೋಗಿದೆ. ಫಸ್ಟ್ ದಿನ ಅಲ್ಲೇನ, ಏನು ಬೇಜಾರು ಮಾಡ್ಕೊಬೇಡ. ನಾಳೆಯಿಂದ ನಿಂಗೆ ಒಂದು ಅಂದಾಜು ಸಿಗುತ್ತೆ ಬಿಡು. ಹೌದು ಅಜ್ಜಿ, ಇನ್ಮೇಲೆ ಹೋಲ್ಸೇಲಾಗೆ ದಿನಸಿ ತರಬೇಕು, ಆಗ ದಿನದ ಖರ್ಚು ಕಡಿಮೆ ಆಗುತ್ತೆ. ನೀನು ಹೇಳೋದು ಸರಿನೇ. ಇವತ್ತಿನ ಸಂಪಾದನೆ ಎಷ್ಟಾಗಿದೆ?
ಇನ್ನೂ ಎಣಿಸಿಲ್ಲ ಅಜ್ಜಿ, ಇವಾಗ ನೋಡ್ತೀನಿ. ಅತ್ತೆ, ಇವಳು ನೋಡಿ ಹೇಗೆ ನೋಡ್ತಿದ್ದಾಳೆ, ಕಣ್ಣಲ್ಲೇ ಕೊಲ್ಲೋ ಥರ. 2 ದಿನ ಸರಿ ಹೋಗ್ತಾಳೆ ಬಿಡು. ಅಜ್ಜಿ 1800 ಆಗಿದೆ. ಮೊದಲನೇ ದಿನಕ್ಕೆ ಒಳ್ಳೆ ಲಾಭನೇ ಮಾಡಿದ್ಯಲ್ಲಪ್ಪ. ಹ್ಞೂ ಅಜ್ಜಿ, ಇದರಲ್ಲಿ ಅಸಲು ಅಂತ 1000 ರೂಪಾಯಿ ತೆಗೆದ್ರೆ 800 ರೂಪಾಯಿ ಉಳಿಯುತ್ತೆ. 800 ರೂಪಾಯಿ ಪರವಾಗಿಲ್ಲ ಅಲ್ವೇನೆ? ನೋಡ್ತಾ ಇರೋ, ಹೋಗ್ತಾ ಹೋಗ್ತಾ ಜನ ಇನ್ನೂ ಜಾಸ್ತಿ ಆಗ್ತಾರೆ, ವ್ಯಾಪಾರನೂ ಜಾಸ್ತಿ ಆಗುತ್ತೆ. ನಿನ್ಗಿರೋ ಒಳ್ಳೆ ಮನಸ್ಸಿಗೆ ಆ ದೇವರು ನಿಂಗೆ ಒಳ್ಳೇದನ್ನೇ ಮಾಡ್ತಾನೆ ಕಣ. ಬೇಬಿ, ಇದು ಮೊದಲನೇ ದಿನದ ಸಂಪಾದನೆ. ನಮ್ಮ ಮನೆ ಮಹಾಲಕ್ಷ್ಮಿ ನೀನು, ತಗೋ. ಜುಜ್ಬಿ 800 ರೂಪಾಯಿಗೆ ಇಷ್ಟೊಂದು ನಾಟಕ ಮಾಡ್ತೀಯಾ? ಇದನ್ನ ದುಡಿಯಕ್ಕೆ ನನ್ನ ಹೆಸರು, ನನ್ನ ಫೋಟೋನೇ ಬೇಕಿತ್ತಾ? ದಿವ್ಯಾ, ನಿನ್ನ ಹೊಡೆಯೋಕೆ ಸಹ ನನಗೆ ಅಸಹ್ಯ ಆಗ್ತಿದೆ. ಹೊಡೆದ್ರೆ ಕೈ ತೊಳ್ಕೊಳ್ಬೇಕಾಗತ್ತೆ. ಬಾಲ, ಕಿರುಚಬೇಡ. ನಿನಗೆ ನಿನ್ನ ಜೀವನದಲ್ಲಿ ಯಾವುದ್ರ ಬೆಲೆನೂ ಗೊತ್ತಿಲ್ಲ. ಇಲ್ಲದೆ ಇರೋದ್ರ ಕಡೆ ಮನಸ್ಸು ಜಾಸ್ತಿ ಆಸೆ ಪಡುತ್ತೆ, ನಿಜ. ಹಾಗಂತ ಅದೇ ಅತಿ ಆಸೆ ಆಗಬಾರ್ದು. ದುರಾಸೆ ಇದ್ರೆ ಅದೇ ನಮ್ಮನ್ನ ಒಂದಲ್ಲ ಒಂದು ದಿನ ನಾಶ ಮಾಡುತ್ತೆ, ನೆನ್ಪಿಟ್ಕೋ. ಇವತ್ತು ಯಾವ ದುಡ್ಡನ್ನ ಈ ರೀತಿ ಬೇಡ ಅಂತ ಬಿಸಾಕದ್ಯೋ, ನಾಳೆ ಅದನ್ನೇ ಹುಡ್ಕೊಂಡು ಬರೋ ಅಂತ ದಿನ ಬರುತ್ತೆ, ನೋಡ್ತಾ ಇರು. ನನಗೆ ಇಷ್ಟೊಂದೆಲ್ಲ ಬೈತಾ ಇದೆಯಾ? ಇದನ್ನು ಕೇಳ್ಕೊಂಡು ನಾನು ನಿನ್ನ ಹತ್ರ ಬರ್ತೀನಾ? ಕನ್ಸಲ್ಲೂ ಬರಲ್ಲ. ನೀನು ಉದ್ಧಾರ ಆದ್ರೆ ತಾನೆ ಈ ಮಾತು ಬರೋಕ್ಕೆ. ನಿನ್ನ ಜೀವನದಲ್ಲಿ ಉದ್ಧಾರನೇ ಆಗಲ್ಲ. ಭಾವಂಗೆ ಏನೂ ಆಗಲ್ಲ, ನೀನು ಸಮಾಧಾನ ಮಾಡ್ಕೋ. ರೀ, ಈಗ ಹೇಗಿದ್ದೀರಾ? ಆರಾಮ ಅನಿಸ್ತಿದೆಯಾ? ಒಂದು ಕ್ಷಣಕ್ಕೆ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ನಾನು ಆರಾಮಾಗಿದ್ದೀನಿ ಸೀತಾ. ಡಾಕ್ಟ್ರೇ, ಅಣ್ಣ. ಲಕ್ಷ್ಮಣ ಅವರೇ, ರಾಯರಿಗೆ ವೀಸಿಂಗ್ ಜಾಸ್ತಿ ಆಗಿದೆ. BP ಶುಗರ್ ಇರೋದ್ರಿಂದ ಇನ್ನು ಮುಂದೆ ಇವ್ರನ್ನ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗತ್ತೆ. ಡಾಕ್ಟ್ರೇ,
ನಾನು ಇವ್ರ ಜೊತೆಲೇ ಇದ್ದು ಇವ್ರನ್ನ ನೋಡ್ಕೋತೀನಿ ಬಿಡಿ. ನಾನು ಹೇಳಿದ ಹಾಗಲ್ಲ ಸೀತಾ ಅವರೇ, ಇವತ್ತು ನೀವೆಲ್ಲ ಅವ್ರ ಜೊತೆಲೇ ಇದ್ರಿ ಅಲ್ವಾ, ಆದರೂ ಟ್ರೀಟ್ಮೆಂಟ್ಗೆ ನಾನು ಬರೋವರೆಗೂ ಕಾಯೋ ಹಾಗಾಯಿತು. ಮುಂದಿನ ಸಲ ಹೀಗಾದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಇವ್ರ ದೇಹ ತುಂಬ ಸೂಕ್ಷ್ಮವಾಗಿದೆ. ಇವಾಗ ಏನು ಮಾಡಿದ್ರು ಡಾಕ್ಟರ್? ಅಪ್ಪನ್ನ ಹಾಸ್ಪಿಟಲೈಸ್ ಮಾಡಬೇಕಾ? ಬೇಕಿದ್ರೆ ಹಾಸ್ಪಿಟಲೈಸ್ ಮಾಡೋಣ ಅಲ್ವಾ ಚಿಕ್ಕಪ್ಪ? ಹೌದೌದು, ಅಡ್ಮಿಟ್ ಮಾಡೋದೇ ಒಳ್ಳೇದು. ಅಯ್ಯೋ, ನಾನು ಆಸ್ಪತ್ರೆಗಂತೂ ಕಾಲಿಡಲ್ಲ. ಈಗಲೇ ಜೀವ ಆಗೋಗ್ಬಿಟ್ಟಿದೆ.